ಸ್ಕಾಲ್ಪ್ ಇಶ್ಯೂಸ್ ಅಂದರೆ ಏನಂದರೆ ಡ್ಯಾಂಡ್ರಫ್ ಆಗೋದು ಸ್ಟಾರ್ಟ್ ಆಗುತ್ತೆ. ಡ್ಯಾಂಡ್ರಫು ಹಾಗೆ ತುರಿಕೆ, ಇರಿಟೇಷನು ಇದೆಲ್ಲ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಂದ್ರಿಕಾ ಹೇರ್ ಲಾಗ್ಸ್. ನಾನು ಇವತ್ತಿನ ವಿಡಿಯೋದಲ್ಲಿ ನೀವು ನೋಡಿರೋ ಥರ ತಮ್ನೆಲಲ್ಲಿರೋ ಥರ ನೀವು ಏನಾದರೂ ಬೋರ್ವೆಲ್ ನೀರನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಈ ವಿಡಿಯೋನ ಮಿಸ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಬೋರ್ವೆಲ್ ನೀರನ್ನ ಹೆಡ್ ಬಾತಿಗೆ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆಯಾ ಅಥವಾ ಏನಾದರೂ ಅದರಿಂದ ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತ ಡೀಟೇಲ್ಸ್ ಆಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಏನಪ್ಪ ಅಂದರೆ ಜನರಲಿ ಹೇಳಬೇಕು ಅಂದರೆ ಬೋರ್ವೆಲ್ ನೀರು ಬೆಸ್ಟ್ ಅಲ್ಲ. ಯಾಕೆಂದರೆ ಅದರಲ್ಲಿ ತುಂಬ ಹಾರ್ಡ್ ಆಗಿರೋದ್ರಿಂದ ಈ ವಾಟರಿಂದ ನೀವು ಎಗ್ ಬಾತ್ ಮಾಡೋದ್ರಿಂದ ಸಿಕ್ಕಾಬಟ್ಟೆ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಸೊ ಯಾಕೆ ಅಂತಂದರೆ ಅದರಲ್ಲಿ ಹೈ ಮಿನರಲ್ಸ್ ಇರುತ್ತೆ. ಹೈ ಮಿನರಲ್ಸ್ ಅಂದರೆ ಲೈಕ್ ಕ್ಯಾಲ್ಶಿಯಮ್ಮು, ಮ್ಯಾಗ್ನೇಷಿಯಮ್ಮು ಹಾಗೆ ಐರನ್ ಕಂಟೆಂಟ್ ತುಂಬ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ಈ ನೀರನ್ನು ಯೂಸ್ ಮಾಡೋದ್ರಿಂದ ತುಂಬ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ತಿಳಿಸ್ತಾ ಹೋಗ್ತೀನಿ. ಹಾಗೆ ಇದಕ್ಕೆ ಟಿಪ್ಸ್ ಕೂಡ ಹೇಳ್ತೀನಿ, ಮಿಸ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಇದರಿಂದ ಆಗೋ ಪ್ರಾಬ್ಲಮ್ಸ್ ಏನಪ್ಪ ಅಂತಂದರೆ ಫಸ್ಟು ನಾವು ಏನಾಗುತ್ತೆ ಅಂದರೆ ಡ್ರೈನೆಸ್ ಆಗುತ್ತೆ. ಹೇರ್ಸ್ ತುಂಬ ಡ್ರೈ ಇರುತ್ತೆ. ತುಂಬ ಜನ ಕಮೆಂಟ್ ಮಾಡ್ತೀರಾ ನನ್ನ ಹೇರ್ ತುಂಬ ಡ್ರೈ ಇದೆ, ಹಾಗೆ ಯಾವಾಗಲೂ ಮುದ್ದೆ ಥರ ಇದೆ, ಹೇರ್ಗೆ ಗ್ಲೋನೆಸ್ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಆ ಬೋರ್ವೆಲ್ ನೀರನ್ನ ನೀವು ಯೂಸ್ ಮಾಡ್ತಾ ಇದ್ರೆ ಅದರಿಂದ ಹೇರ್ಸು ತುಂಬ ರಫ್ ಆಗಿರುತ್ತೆ, ಅದಕ್ಕೆ ಸ್ಮೂತ್ ಆಗಿ ಮಾಯ್ಶ್ಚರೈಸಿಂಗ್ ಆಗಿ ಇರಲ್ಲ ಅಂತ ಹೇಳ್ತೀನಿ. ಹಾಗೆ ನಿನ್ನ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ಲಾಸ್ಟಲ್ಲಿ ನಾನು ನಿಮಗೆ ಒಂದು ಟಿಪ್ಸ್ ಹೇಳ್ತೀನಿ. ಅದು ನಿಮ್ಮ ಮನೆಯದು ಬೋರ್ವೆಲ್ ನೀರಾಗಿದ್ರೆ ನೀವೆಲ್ಲ ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಒಂದು ಟಿಪ್ಸ್ ಕೂಡ ಹೇಳ್ತೀನಿ. ಹಾಗೆ ಫಸ್ಟ್ ಒನ್ ಆಯಿತು. ಸೆಕೆಂಡ್ ಒನ್ ಏನಪ್ಪ ಅಂದರೆ ಹೇರ್ ಫಾಲ್ ಆಗುತ್ತೆ, ಸಿಕ್ಕಾಬಟ್ಟೆ ಹೇರ್ ಫಾಲ್ ಆಗುತ್ತೆ. ದಿನೇ ನೀವು ಅದೇ ವಾಟರ್ನ ಯೂಸ್ ಮಾಡ್ತಾ ಓವರಾಲ್ ತುಂಬ ಜಾಸ್ತಿ ಹೇರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಥರ್ಡ್ ಒನ್ ಏನಪ್ಪ ಅಂದರೆ ಸ್ಕಾಲ್ಪ್ ಇಶ್ಯೂಸ್ ತುಂಬ ಜಾಸ್ತಿ ಆಗುತ್ತೆ. ಸ್ಕಾಲ್ಪ್ ಇಶ್ಯೂಸ್ ಅಂದರೆ ಏನಂದರೆ ಡ್ಯಾಂಡ್ರಫ್ ಆಗೋದು ಸ್ಟಾರ್ಟ್ ಆಗುತ್ತೆ. ಡ್ಯಾಂಡ್ರಫು ಹಾಗೆ ತುರಿಕೆ, ಇರಿಟೇಷನು ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ನಾವು ತಪ್ಪಿಸ್ಕೋಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಟಿಪ್ಸ್ ಹೇಳ್ತೀನಿ. ಇವಾಗ ನೀವು ಟಿಪ್ಸ್ ಏನಪ್ಪ ಅಂತಂದರೆ ವಾಟರ್ ಸಾಫ್ಟ್ನರ್ನ ಯೂಸ್ ಮಾಡಿದರೆ ಹಾರ್ಡ್ನೆಸ್ ಕಮ್ಮಿ ಆಗುತ್ತೆ. ಸೊ ಅವಾಗ ನೀವು ಆ ನೀರನ್ನು ಯೂಸ್ ಮಾಡ್ಬೋದು. ಸೆಕೆಂಡ್ ಟಿಪ್ಸ್ ಏನಪ್ಪ ಅಂದರೆ pH ವ್ಯಾಲ್ಯೂನ ಚೆಕ್ ಮಾಡಿ pH ವ್ಯಾಲ್ಯೂ ಚೆನ್ನಾಗಿರೋ ಅಂಥ pH ವ್ಯಾಲ್ಯೂ ಇರೋಂತಹ ಶಾಂಪೂನ ಯೂಸ್ ಮಾಡೋದ್ರಿಂದ ಸೊ ಅದರಿಂದ ನಾವು ಹೇರ್ನ ಸೇವ್ ಮಾಡ್ಬೋದು ಅಂತ ಹೇಳ್ಬೋದು. ಇನ್ನೊಂದೇನಪ್ಪ ಅಂದರೆ ನೀವು ಅದನ್ನು ಫಿಲ್ಟ್ರೇಷನ್ ಮಾಡಿಕೊಂಡು ಆಮೇಲೆ ಆ ನೀರನ್ನ ಹೆಡ್ ಬಾತಿಗೆ ಯೂಸ್ ಮಾಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗಲ್ಲ ಅಂತ ಹೇಳ್ಬೋದು. ಇನ್ನೂ ಹೇಳಬೇಕು ಅಂದರೆ ನಿಮಗೆ ನಿಮ್ಮ ಬೋರ್ವೆಲ್ ನೀರಲ್ಲಿ ಇಷ್ಟೆಲ್ಲ ಮ್ಯಾಗ್ನೇಷಿಯಮ್ ಆಗಿರ್ಬೋದು, ಹಾಗೆ ಐರನ್ ಆಗಿರ್ಬೋದು, ಕ್ಲೋರೈಡ್ ಆಗಿರ್ಬೋದು ಇದು ಜಾಸ್ತಿ ಇದೆ ಅಂತ ನಿಮಗೆ ಅನಿಸಿದೆ, ನಿಮಗೆ ಹೇರ್ ಫಾಲ್ ಆಗ್ತಾಯಿದೆ, ನಿಮಗೆ ತೊಂದರೆ ಆಗ್ತಾಯಿದೆ ಅಂದರೆ ನೀವು ಆರಾಮಾಗಿ ಇದನ್ನು ಟೆಸ್ಟ್ ಕೂಡ ಮಾಡಿಸ್ಬೋದು. ನೀವು ಪಕ್ಕದಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ ಅಥವಾ ಸಿಟಿಗಳಲ್ಲಿ ಆಲ್ಮೋಸ್ಟ್ ಲ್ಯಾಬ್ಸ್ ಇರುತ್ತೆ ನೀರು ಚೆಕ್ ಮಾಡಲಿಕ್ಕೆ ಅಂತ. ಸೊ ಅಲ್ಲಿ ಹೋಗ್ಬಿಟ್ಟು ನೀವೇನು ಮಾಡ್ಬೋದು, ಆರಾಮಾಗಿ ಚೆಕ್ ಮಾಡಿಕೊಂಡು ಅದನ್ನು ನೆಕ್ಸ್ಟ್ ಅದು ಯೂಸ್ಫುಲ್ ಇದೆಯಾ ಇಲ್ವಾ ಹೆಡ್ ಬಾತಿಗೆ ಅಂತ ಹೇಳ್ಬಿಟ್ಟು ನೀವು ಚೆಕ್ ಮಾಡ್ಕೊಂಡು ಆಮೇಲೆ ನೀವು ಹೋಗ್ಬೋದು. ಸೊ ತುಂಬ ಜನರ ಪ್ರಾಬ್ಲಮ್ ಇದೆ, ಬೋರ್ವೆಲ್ ನೀರು ಸೇಫಾ ಅನ್ಸೇಫಾ ಅನ್ನೋದೇ ತುಂಬ ಜನರಿಗೆ ಡೌಟ್ ಇದೆ. ಸೊ ಇದನ್ನು ನಾನು ನಿಮಗೆ ಕ್ಲಿಯರೆನ್ಸ್ ಕೊಟ್ಟಿದ್ದೀನಿ ಅಂತ ಹೇಳ್ಕೊತೀನಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೀಗೆ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಬೋರ್ವೆಲ್ ನೀರು ಬಗ್ಗೆ ಏನಾದರೂ ಬೇಕು, ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳುವಾಗ ನಾನು ಹೇಳ್ತೀನಿ ಏನೆಲ್ಲ ಬೇರೆ ಏನು ಚೇಂಜಸ್ ಮಾಡ್ಕೋಬೋದು ಅಥವಾ ನಿಮ್ಮ ನೀರು ಯಾವುದು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಮತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೊಂದು ನಾನು ನಿಮ್ಮ ಜೊತೆ ಖುಷಿ ವಿಚಾರ ಹಂಚ್ಕೋಬೇಕು ಏನಂದರೆ ನನಗೆ ಲಾಸ್ಟಲ್ಲಿ 1000 ಸಬ್ಸ್ಕ್ರೈಬರ್ ಆಗಿರಲಿಲ್ಲ. ಸೊ ಲಾಸ್ಟ್ ವಿಡಿಯೋದಿಂದ ಈ ವಿಡಿಯೋದಲ್ಲಿ 100 ಎಬೋ ಸಬ್ಸ್ಕ್ರೈಬ್ ಆಗಿದ್ದೀರಾ. ವಿಡಿಯೋದಿಂದ ಸಬ್ಸ್ಕ್ರೈಬ್ ಆಗಿ ಅದು ಆ್ಯಕ್ಚುಲಿ ಯಾವ ವಿಡಿಯೋ ಅಂತಂದರೆ ನಾನು ಹಾಕಿರೋ ಅಂತ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ದಿನ ಹೇರ್ ಕಟ್ ಮಾಡೋದ್ರಿಂದ ಕೂದಲು ಉದ್ದ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಒಂದು ವಿಡಿಯೋ ಹಾಕಿದ್ದೆ. ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಆ ವಿಡಿಯೋದಿಂದ ನನಗೆ ಸಬ್ಸ್ಕ್ರೈಬ್ ತುಂಬ ಜಾಸ್ತಿ ಆಗಿದ್ದಾರೆ. ಅದಾದ ನಂತರ ಎಲ್ಲ ವಿಡಿಯೋಗಳು ಇದೇ ಥರ ಅಪ್ಡೇಟಲ್ಲಿ ಜಾಸ್ತಿ ಆಗ್ತಾಯಿದೆ ಸಬ್ಸ್ಕ್ರೈಬರು. ಸೊ ಫೈನಲಿ ಐ ಗೆಟ್ 1000 ಸಬ್ಸ್ಕ್ರೈಬರ್. ತುಂಬ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಫಾಲೋವರ್ಸ್ಗೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.